ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ. ರವೆ ಮತ್ತು ಕಡಲೆ ಹಿಟ್ಟು ಮನೆಯಲ್ಲಿದ್ದರೆ ಇವತ್ತೇ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸಖತ್ತಾಗಿ ಬರುತ್ತೆ. ಆರೋಗ್ಯಕರವಾಗಿರೋ ಒಂದು ರೆಸಿಪಿ, ಯಾರಿಗೆ ಬೇಕಿರೋ ತಿನ್ಬೋದು. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಮೊದಲು ನೋಡಿ, ನಾನಿಲ್ಲಿ ಅರ್ಧ ಕಪ್ ರವೆ ತಗೊಂಡಿದ್ದೀನಿ, ಬಾಂಬೆ ರವೆ ತಗೊಂಡಿರೋದು. ಅರ್ಧ ಕಪ್ ಕಡಲೆ ಹಿಟ್ಟು ತಗೊಂಡಿರೋದು. ಕಡಲೆ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೊಂಡು ಹಾಕ್ತೀನಿ, ಯಾಕಂದರೆ ಗಂಟು ಕಟ್ಕೊಂಡು ನಾವೆಷ್ಟು ಮಿಕ್ಸ್ ಮಾಡಿದ್ರು ಕೂಡ ಅದು ಹೋಗೋದಿಲ್ಲ, ಅಲ್ಲಲ್ಲಿ ಗಟ್ಟಿಯಾಗಿ ಇರುತ್ತೆ. ಅದ ಕಾರಣ ಈ ರೀತಿ ಮಾಡಿದರೆ ನಮಗೆ ಫೈನ್ ಆಗಿ ಮಿಕ್ಸ್ ಮಾಡ್ಬೋದು. ನೋಡಿ, ಎರಡು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಉಪ್ಪು ಸ್ವಲ್ಪ, ಅಂದರೆ ಟೇಸ್ಟ್ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಮಾತ್ರ, ಅಷ್ಟೇ ಸಾಕು, ಜಾಸ್ತಿ ಏನು ಬೇಡ. ನೋಡಿ, ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ. ರವೆ ಮತ್ತು ಕಡಲೆ ಹಿಟ್ಟು ಕರೆಕ್ಟಾಗಿ ಮಿಕ್ಸ್ ಆಗಿ ಸಿಗಬೇಕು. ಇವಾಗ ಮಿಕ್ಸ್ ಆಗಿದೆ, ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನಿಗೆ ನಾನಿಲ್ಲಿ ಹಾಲು 1 ಕಪ್, ಇವಾಗ ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ಪುನಃ ಅರ್ಧ ಕಪ್ ಹಾಕ್ತಾ ಇದ್ದೀನಿ. 1 ಕಪ್ ಹಾಲು ತಗೊಂಡಿದ್ದೀನಿ. ಅದಕ್ಕೊಂದು 2 ಟೀ ಸ್ಪೂನ್ನಷ್ಟು ತುಪ್ಪನೂ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಪ್ ಅಳತೆ 250 ml ಕಪ್ಪಲ್ಲಿ ಅಳತೆ ಆ ರೀತಿ ತಗೊಂಡಿರೋದು. ನೆಕ್ಸ್ಟ್ ಇವಾಗ ನೋಡಿ, ನಾವು ಅವಾಗ ಅರ್ಧ ಕಪ್ ಒಂದು ಕಪ್ ತಗೊಂಡಿದ್ದೀವಲ್ವ ರವೆ ಮತ್ತು ಕಡಲೆ ಹಿಟ್ಟು, ಅದಕ್ಕೆ 1 ಕಪ್ ಹಾಲು. ಇವಾಗ ನಾವು ಮಿಕ್ಸ್ ಮಾಡಿಟ್ಟಿರುವಂತಹ ರವೆ ಮತ್ತು ಕಡಲೆ ಹಿಟ್ಟನ್ನು ಇದಕ್ಕೆ ನಿಧಾನವಾಗಿ ಹಾಲು ಕುದಿ ಬಂದ ಮೇಲೆ ಹಾಕಬೇಕು. ನೋಡಿ, ಈ ರೀತಿ ನಿಧಾನ ಹಾಕ್ಕೊಂಡ್ಬಿಟ್ಟು ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಳ ಬಿಟ್ಟು ಬರುವ ತನಕ ಇದನ್ನು ಇದೇ ರೀತಿ ಬೇಯಿಸ್ಕೊಳ್ಳಿ. ಅಂದರೆ ಇದು ಫುಲ್ಲಾಗಿ ತಳ ಬಿಟ್ಟು ಬರುತ್ತಲ್ವ, ಅಷ್ಟಾದರೆ ಸಾಕು. ಇದೇ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಗ ಅದು ತಳ ಹಿಡಿದ್ಬಿಡುತ್ತೆ. ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಒಂದ್ಸಲ. ನೋಡಿ, ಇವಾಗಲೇ ಬೇಗ ಆಗುತ್ತೆ, ಅದು ಸೆಟ್ಟಾಗಿ ಸಿಗುತ್ತೆ, ನಮಗೆ ಬೇಗ ಬೆಂದು ಸಿಗುತ್ತೆ ಅದು. ನೋಡಿ, ಇವಾಗ ರೆಡಿ ಆಗಿದೆ. ಈ ರೀತಿ ಬಂದರೆ ಸಾಕು, ಕರೆಕ್ಟ್ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿದ್ಮೇಲೆ ಇದು ಇವಾಗ ಬಿಸಿ ಬಿಸಿ ಇರುತ್ತಲ್ವ, ಸ್ವಲ್ಪ ಆರಬೇಕು ಇದು. ನಾನಿವಾಗ ಇದನ್ನೊಂದು ಬೌಲಲ್ಲಿ ಹಾಕಿಡ್ತಾನೆ. ಇವಾಗ ಬಿಸಿ ಬಿಸಿ ಇದೆ. ಸ್ವಲ್ಪ ಆರಿದ ಮೇಲೆ ಒಳ್ಳೆ ಚಪಾತಿಗೆ ನಾವು ಹಿಟ್ಟು ರೆಡಿ ಮಾಡ್ತೀವಲ್ಲ, ಅದೇ ರೀತಿ ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಇವಾಗ ಆರಿದೆ ಇದು. ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಚಪಾತಿ ಹಿಟ್ಟಿನ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು. ಅದೋದಕ್ಕೂ ಅದೇ ರೀತಿ ಒಳ್ಳೆ ಸಾಫ್ಟ್ ಆಗಿರುತ್ತೆ ಹಿಟ್ಟು. ನೋಡಿ, ಹಿಟ್ಟು ಇವಾಗ ರೆಡಿ ಆಗಿದೆ. ಇನ್ನು ಇದನ್ನು ಸ್ವಲ್ಪ ದೊಡ್ಡ ದೊಡ್ಡ ಉಂಡೆ ಮಾಡ್ಕೊಳ್ಳಿ ಈ ರೀತಿ. ಇನ್ನು ಇದನ್ನು 2 ಮೆಥಡಲ್ಲಿ ಮಾಡ್ಬೋದು. ನಾನು ಸ್ವಲ್ಪ ಹೆಲ್ದಿಯಾಗಿರೋ ಮೆಥಡೇ ಉಪಯೋಗಿಸ್ತಾ ಇದ್ದೀನಿ. ಒಂದು ನೋಡಿ, ಈ ರೀತಿ ತಟ್ಬಿಟ್ಟು ಲೈಟಾಗಿ, ಅಂದರೆ ಚಪಾತಿ ಥರ ತೆಳುವಾಗಿ ಬೇಡ, ಸ್ವಲ್ಪ, ಅಂದರೆ ಹುಡಿ ಏನು ಹಾಕಬೇಡಿ, ಯಾಕಂದರೆ ಅದು ಅಂಟಲ್ಲ, ನಾವು ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀವಲ್ವಾ. ಹುಡಿ ಹಾಕಿರೋ ಪುನಃ ಹುಡಿ ಹುಡಿ ಸಿಗುತ್ತೆ, ಅದು ಬೇಡ. ಈ ರೀತಿ ಮಾಡಿಬಿಟ್ಟು ಸ್ವಲ್ಪ ದಪ್ಪಕ್ಕೇನೆ ಲಟ್ಟಿಸ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಕಾವಲಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಕಾಯಿಸ್ಕೊಳ್ಳಿ. ಅಥವಾ ಇದನ್ನೊಂದು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕು, ಅಥವಾ ತುಪ್ಪದಲ್ಲಿ ಡೀಪ್ ಫ್ರೈ ಮಾಡಬೇಕು. ಅದು ಯಾವುದು ಬೇಕು ನೀವು ಮಾಡ್ಬೋದು, ಯಾವ ಮೆಥಡಲ್ಲೂ ಮಾಡ್ಬೋದು. ನಾನಿಲ್ಲಿ ನೋಡಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ರೀತಿ ಬೇಯಿಸ್ತಾ ಇದ್ದೀನಿ. 2 ಬದಿ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದಿದೆ, ಅದೊಳ್ಳೆ ಅಂದರೆ ಕಾದು ಬರಬೇಕು. ನೋಡಿ, ಈ ರೀತಿ ಬರಬೇಕು. ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಿಕ್ಕಿದೆ ನಮಗೆ. ನಾನು ಡೀಪ್ ಫ್ರೈ ಎಲ್ಲ ಮಾಡಿರೋದು, ನಾವು ಚಪಾತಿ ಮಾಡೋ ರೀತಿ ಮಾಡ್ಕೊಂಡಿರೋದು. ಇನ್ನೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾವು ಇದನ್ನು ಹುಡಿ ಹುಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಬಬೇಕು. ಅಂದರೆ ಇವಾಗ ನಮಗೆಲ್ಲ ಕೂಡ ಒಮ್ಮೆಲೆ ರುಬ್ಬೋದಕ್ಕಾಗಲ್ಲ. ನಾನು ಸ್ವಲ್ಪ ಅರ್ಧ ಪಾಟಿನಷ್ಟು ಮೊದಲು ಹಾಕ್ತೀನಿ, ಇದನ್ನು ರುಬ್ಬಿ ತರ್ತೀನಿ. ನೋಡಿ, ಈ ರೀತಿ ಹುಡಿ ಮಾಡಬೇಕು. ಪುನಃ 2ನೇ ರೌಂಡಲ್ಲೂ ಕೂಡ ಹಾಕ್ಕೊಂಡ್ಬಿಟ್ಟು ಹುಡಿ ಮಾಡಿ ತರ್ತೀನಿ. ನೋಡಿ, ಇದು ಮುಟ್ಟುವಾಗಲೇ ಒಳ್ಳೆ ಸಾಫ್ಟ್ ಆಗಿರುತ್ತೆ. ನೋಡಿ, ತರಿ ತರಿಯಾಗಿ. ನೆಕ್ಸ್ಟ್ ನಮಗೆ ಬೇಕಾಗಿರೋದು 1 ಕಪ್ ಬೆಲ್ಲ. ಅದಕ್ಕೊಂದು 1/4 ಕಪ್ ನೀರು ಹಾಕ್ಕೊಂಡ್ಬಿಟ್ಟು ಕರಗಿಸ್ಬಿಟ್ಟು ಇದನ್ನು ಒಂದೆಳೆ ಪಾಕ ಬರುವ ತನಕ ಮಿಕ್ಸ್ ಮಾಡಬೇಕು. ಇಲ್ಲಿ ಅದೇ ರೀತಿ ಸಕ್ಕರೆ ಬೇಕಿದ್ದವರಿಗೆ ಸಕ್ಕರೆ ಹಾಕ್ಬೋದು, ಆದರೆ ಬೆಲ್ಲ ಹಾಕಿದ್ರು ಚೆನ್ನಾಗಿಯೇ ಬರುತ್ತೆ. ನೋಡಿ, ಮುಟ್ಟುವಾಗ ನೋಡಿ ಒಂದೆಳೆ ಪಾಕ ಬರುತ್ತಲ್ವಾ, ಅಷ್ಟರ ತನಕ ಈ ಬೆಲ್ಲದ ಪಾಕವನ್ನು ರೆಡಿ ಮಾಡಬೇಕು. ಸಾಕು, ಇವಾಗ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿ ಬಿಸಿಯಾಗಿ ನೋಡಿ, ಇದನ್ನು ಬೆಲ್ಲದ ಪಾಕ ಆದರೆ ಸ್ವಲ್ಪ ಈ ರೀತಿ ಸೋಸಿ ಹಾಕ್ಕೊಳ್ಳಿ, ಏನಾದರೂ ಕಸ ಇದ್ದರೆ ಬೀಳಬಾರ್ದು ಅಂತ. ಆಮೇಲೆ ಒಮ್ಮೆಲೆ ಹಾಕಬೇಡಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು. ಮಾಡಿದ್ದೀವಿ ಅಂತೆಲ್ಲ ಹಾಕಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಇದು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ, ಅಂದರೆ ಸ್ವೀಟನ್ನು ಕರೆಕ್ಟಾಗಿ ಸಿಗುತ್ತೆ ನಮಗೆ. ಅದು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಜಾಸ್ತಿ ಆಗಿಬಿಟ್ರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ. ನೋಡಿ, ಈ ರೀತಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ಉಂಡೆ ಮಾಡೋದಕ್ಕೆ ಎಷ್ಟು ಆಗುತ್ತೋ ಅಷ್ಟು ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲೆಲ್ಲ ಹಾಕ್ಕೊಂಡಿದ್ದೀನಿ, ಅಂದರೆ ಕರೆಕ್ಟ್ ಆಗಿದೆ ನಾನು ಮಾಡಿರುವುದು. ನೀವೊಂದು ವೇಳೆ ಜಾಸ್ತಿ ಅಂತ ಅನಿಸಿದರೆ ನೀವು ಎಲ್ಲ ಒಮ್ಮೆಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು.
ಆಮೇಲೆ ನೋಡ್ಕೊಂಡು ಹಾಕೋದಿಕ್ಕೆ ಸುಲಭ ಆಗುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಇನ್ನಿದನ್ನು ನಿಮ್ಗೆ ಎಷ್ಟು ದೊಡ್ಡ ಸೈಜಲ್ಲಿ ಬೇಕೋ ಆ ರೀತಿ ಉಂಡೆ ಮಾಡ್ಕೊಳ್ಳಿ. ಅಂದರೆ ನಾವಿಲ್ಲೊಂದು ರವೆ ಮತ್ತು ಕಡಲೆ ಹಿಟ್ಟು ಉಪಯೋಗಿಸ್ಕೊಂಡು ಮಾಡಿರೋಂಥ ಒಂದು ಚುರ್ಮ ಲಡ್ಡು ಇಲ್ಲಿ ರೆಡಿ ಆಗುತ್ತೆ ನೋಡಿ. ಸೂಪರ್ ಆಗಿರುತ್ತೆ ಇದರ ಟೇಸ್ಟ್, ಸಖತ್ತಾಗಿರುತ್ತೆ. ನೀವು ಕೂಡ ಇದನ್ನು ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಹೆಲ್ದಿ ಆಗಿರುವಂಥದ್ದು, ಸ್ವೀಟ್ ಎಲ್ಲ ತಿನ್ನಬೇಕು ಅಂತ ಇದ್ದರೆ ಹೆಲ್ದಿಯಾಗಿ ಈ ರೀತಿ ಎಲ್ಲ ಮಾಡಿ ಸರ್ವ್ ಮಾಡ್ಬೋದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಯಾವ ರೀತಿ ಇದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ, ಪೇಜ್ ಫಾಲೋ ಮಾಡಿ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು.